ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇವಾರೋಸ್ ರೆಸಿಪೀಸ್. ಇವತ್ತು ನಾನು ನಿಮ್ಮ ಜೊತೆ ಸೂಪರ್ ಆದಂತಹ ಪ್ಯಾಷನ್ ಫ್ರೂಟ್ ಜ್ಯೂಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇದನ್ನು ಶರ್ಬತ್ ಹಣ್ಣು ಕೂಡ ಹೇಳ್ತಾರೆ. ಈ ಹಣ್ಣಿನಲ್ಲಿ ತುಂಬಾನೇ ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ ಇದೆ. ನಮ್ಮ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು. ಸಿಂಪಲ್ ಆಗಿ ಈ ಹಣ್ಣಿನ ಜ್ಯೂಸ್ ಅನ್ನು ಹೇಗೆ ಮಾಡುವುದಂತ ನೋಡೋಣ. ಜ್ಯೂಸ್ ಮಾಡಲಿಕ್ಕೆ ನಾನಿಲ್ಲಿ 4 ಪ್ಯಾಷನ್ ಫ್ರೂಟ್ ಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ತಾ ಇದ್ದೇನೆ. ಇದರ ಪಲ್ಪ್ ಅನ್ನು ಸ್ಪೂನ್ ನಿಂದ ಈ ರೀತಿ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದಕ್ಕೀಗ 3 ಟೀ ಸ್ಪೂನ್ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ಈ ಹಣ್ಣು ತುಂಬಾ ಹಣ್ಣಾದ್ರೆ ಸ್ವೀಟ್ ಇರುತ್ತೆ, ಸಕ್ಕರೆ ನೋಡಿ ಹಾಕಬೇಕು. ಜೊತೆಗೆ 1 ಗ್ಲಾಸ್ ನೀರನ್ನು ಸೇರಿಸಿ ಇದನ್ನೀಗ ಗ್ರೈಂಡ್ ಮಾಡ್ತೇನೆ. ಗ್ರೈಂಡ್ ಮಾಡಿದ ಪಲ್ಪ್ ಅನ್ನೀಗ ಸ್ಟ್ರೈನ್ ಮಾಡಿಕೊಳ್ತಾ ಇದ್ದೇನೆ. ನೋಡಬಹುದು ನೀವು, ಇದರ ಬೀಜ ಈಗ ಸೆಪರೇಟ್ ಆಗಿದೆ. ಇದಕ್ಕೆ 1 ಗ್ಲಾಸ್ ಆಗುವಷ್ಟು ಕೋಲ್ಡ್ ನೀರನ್ನು ಸೇರಿಸ್ತಾ ಇದ್ದೇನೆ. ಜ್ಯೂಸ್ ಈಗ ರೆಡಿ ಆಗಿದೆ. ಇದನ್ನೀಗ ಸರ್ವ್ ಮಾಡೋಣ. ಗ್ಲಾಸಿಗೆ ನಾನಿಲ್ಲಿ ಐಸ್ ಕ್ಯೂಬ್ಸ್ ಅನ್ನು ಹಾಕ್ತಾ ಇದ್ದೇನೆ. ರೆಡಿ ಮಾಡಿ ಇಟ್ಟ ಜ್ಯೂಸ್ ಅನ್ನು ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಪ್ಯಾಷನ್ ಫ್ರೂಟ್ ಪಲ್ಪ್ ಅನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ್ರೆ ನಮ್ಮ ಪ್ಯಾಷನ್ ಫ್ರೂಟ್ ಜ್ಯೂಸ್ ರೆಡಿ ಆಗಿದೆ. ನನ್ನ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.